ನಮಸ್ತೆ ಶಾರದಾ ದೇವಿ ಸರಸ್ವತಿ ಮತಃ ಪ್ರದೇ ವಸತ್ವಂ ಮಮ ಜಿಹ್ವಾಗ್ರೆ ಸರ್ವವಿದ್ಯಃ ಪ್ರದಾಭವ ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈರ್ಹಿಂದುರಿತಿ ಸ್ಮೃತಃ. ಒಂದು 5 ನಿಮಿಷ ಉದ್ಯಾನವನದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಣ ಅಂತಂದರೆ ಸ್ವಾಮಿ ವಿವೇಕಾನಂದರು ಬಿಡೋದಿಲ್ಲ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಉತ್ತಿಷ್ಟ ಭಾರತ ಬಿಡೋದಿಲ್ಲ. ಒಂದು ಗುರಿಯನ್ನು ಎದುರಿಟ್ಟು ಒಂದು ಎತ್ತರಕ್ಕೆ ಎದ್ದು ಕಾಣುವಂತಹ ಒಂದು ಸರ್ದಾರ್ ಪಟೇಲರ ಪ್ರತಿಮೆಯನ್ನು ಇಡೀ ರಾಷ್ಟ್ರಾದ್ಯಂತ ತೆಗೆದುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಮಾಡಿರುವಂಥ ಈ ರಾಷ್ಟ್ರ ಸರ್ಕಾರ ಇಡೀ ರಾಷ್ಟ್ರಾದ್ಯಂತ ಒಂದು ದೊಡ್ಡ ಪ್ರತಿಮೆಯನ್ನು ಕೊಟ್ಟು ಒಂದು ವ್ಯಕ್ತಿತ್ವವನ್ನು ರೂಪುಗೊಳಿಸುವಂತಹ ಒಂದು ಚಿಂತನೆಯನ್ನು ಜಗತ್ತಿಗೆ ಕೊಟ್ಟಿದೆ. ಯಾಕೆಂತ ಕೇಳಿದ್ರೆ ಸರ್ದಾರ್ ಪಟೇಲ್ ಸಾಮಾನ್ಯ ವ್ಯಕ್ತಿ ಅಂತಲ್ಲ. ಸರ್ದಾರ್ ಪಟೇಲ್ ಸುಮ್ಮನೆ ಕೂತಾಗ ಕೂಡ ಸರ್ದಾರ್ ಪಟೇಲರ ವ್ಯಕ್ತಿತ್ವ ಮತ್ತು ಅವರೊಂದು ಬೃಹತ್ ಪ್ರತಿಮೆ ಕಣ್ಣಿಗೆ ಕಟ್ಟುವಂತಿದೆ. ಯಾಕೆ ಈಗ ಕಟ್ಟುವಂತಿದೆ ಅಂತ ಕೇಳಿದರೆ, ಈ ಸರ್ದಾರ್ ಪಟೇಲ್ ಸಾಮಾನ್ಯವಾದ ವ್ಯಕ್ತಿ ಅಂತಲ್ಲ, ಒಂದು ಅದ್ಭುತ. ಅವರನ್ನು ಅದಕ್ಕೋಸ್ಕರನೇ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅವರ ಒಂದು ಚಿತ್ರಣ ಬಾಲ್ಯದಲ್ಲಿಂದಲೇ ಆಗಿತ್ತು ಅಂತ. ಹೃದಯ ವೈಶಾಲ್ಯವಾಗಿತ್ತು ಮತ್ತು ಕಠೋರವಾಗಿತ್ತು ಮತ್ತು ಗಟ್ಟಿಯಾಗಿತ್ತು. ಒಂದು ಅದ್ಭುತ ವ್ಯಕ್ತಿತ್ವ ಅದು. ಯಾಕೆಂತ ಕೇಳಿದ್ರೆ, ಅವರು ಸಣ್ಣದಿರಬೇಕಾದ್ರೆ ಅವರಿಗೆ ದೇಹದ ಮೇಲೆ, ಮುಖದ ಮೇಲೆ ಒಂದು ಗಾಯ ಆಗಿತ್ತು, ಒಂದು ಕುರದ ಟೈಪ್ ಆಗಿತ್ತು. ಅದಕ್ಕೆ ತಗೊಂಡು ಹೋಗಿದ್ದಾಗ ಅದಕ್ಕೆ ಕಬ್ಬಿಣವನ್ನು ಕಾಯಿಸಿ ಇಡಬೇಕಾಗಿತ್ತು. ಆ ಇಡುವಂಥ ಸಂದರ್ಭ, ಅಯ್ಯೋ ಪುಟ್ಟ ಹುಡುಗ ನೋವಾಗುತ್ತೆ ಅಂತ ದೊಡ್ಡವರು ಆತಂಕ ಪಡ್ತಾ ಇದ್ರೆ, ಎಲ್ಲರೂ ಯೋಚನೆ ಮಾಡ್ತಾ ಇದ್ರೆ, ಈ ಪುಟ್ಟ ಹುಡುಗ ಆ ಕಬ್ಬಿಣವನ್ನು ಕೈಯಲ್ಲಿ ತಗೊಂಡು ತಾನು ಇಟ್ಕೊಂಡ್ಬಿಡ್ತಾನಂತೆ. ಅಂದರೆ ಕಠೋರತೆ ಹಂಗಿತ್ತು ಅಂತ. ಪಟೇಲ್ ಅಂತ ಕೇಳುವುದು ಸರ್ದಾರ್ ಅಂತ ಹೇಳಿ ಹೆಸರಿಗೆ ತಕ್ಕ ಸರ್ದಾರನೇ ಆಗಿದ್ರು. ಸರ್ದಾರ್ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ ಅಂತ. ಅವ್ರ ಶಾಲೆಯಲ್ಲೂ ಹಂಗೆ ಇದ್ರು, ಕ್ಲಾಸ್ ರೂಮಲ್ಲೂ ಹಂಗೆ ಇದ್ರು. ಒಂದ್ಸಲಿ ಮೇಷ್ಟ್ರು ಬರ್ತಾರೆ ಕ್ಲಾಸಿಗೆ ಮೇಷ್ಟ್ರು ಬಂದ್ಬಿಟ್ಟು, ಸರ್ದಾರ್ ಅಂತ ಹೇಳಿದ್ರೆ ಒಂದು ಮೇರು ವ್ಯಕ್ತಿತ್ವ. ಅವ್ರ ಶಾಲಾ ದಿನಗಳಲ್ಲಿ, ಬಾಲ್ಯ ದಿನಗಳಲ್ಲೇ ಹಂಗಿದ್ದವರು ಅಂತ. ಸಾಮಾನ್ಯ ವ್ಯಕ್ತಿ ಅಂತಲ್ಲ ಅವ್ರು ಬಾಲ್ಯ ದಿನಗಳಲ್ಲಿ ಶಾಲೆಗೆ ಹೋಗ್ತಾ ಇದ್ದಾಗ ಮೇಷ್ಟ್ರು ಲೇಟಾಗಿ ಬರ್ತಿದ್ರಂತೆ. ಸಾಮಾನ್ಯವಾಗಿ ನಾವು ಕೇಳ್ತೀವಿ, ನಾವು ಶಾಲೆಗೆ ಹೋಗ್ತಿದ್ದಾಗ ನಾವು ಲೇಟಾಗಿ ಹೋಗ್ತಾ ಇದ್ವಿ. ಕಾರಣ ಕೇಳಿದರೆ ಬಸ್ ಲೇಟು, ಬಸ್ ಸಿಗಲಿಲ್ಲ, ಮುಂತಾದ ಕಾರಣಗಳನ್ನು ನಾವು ಕೊಡ್ತಾ ಇದ್ವಿ. ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಗಿರುತ್ತೆ ಆ್ಯಕ್ಚುಲಿ. ಆದರೆ ಅವ್ರು ಶಾಲೆಗೆ ಹೋಗ್ತಿದ್ದಾಗ ಅವ್ರ ಪಕ್ಕ ಬರ್ತಿದ್ರು, ಮೇಷ್ಟ್ರು ಸ್ವಲ್ಪ ಲೇಟಾಗಿ ಬರ್ತಿದ್ರಂತೆ. ಪ್ರತಿದಿನ ಮೇಷ್ಟ್ರು ಹೀಗೆ ಮಾಡ್ತಾರಲ್ಲ. ಮೇಷ್ಟ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಂತ ಸ್ನೇಹಿತರನ್ನ ಪಕ್ಕಕ್ಕೆ ಕರೆದು ಹಾಡು ಹೇಳಲಿಕ್ಕೆ ಶುರು ಮಾಡ್ತಾರೆ. ಕ್ಲಾಸ್ ರೂಮ್ ಪೂರ್ತಿ ಹಾಡು ಹೇಳಲಿಕ್ಕೆ ಆರಂಭ ಆಗುತ್ತೆ. ಇಡೀ ಕ್ಲಾಸ್ ಹಾಡು ಹೇಳ್ಕೊಂಡು ಮಜಾ ಮಾಡ್ತಾ ಇರ್ತಾರೆ. ಮೇಷ್ಟ್ರಿಗೆ ಸಿಟ್ಟು ಬರುತ್ತೆ, ಯಾರಿದಕ್ಕೆ ಕಾರಣ ಅಂತ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಕಿದಾಗ ಅಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವ ಸರ್ದಾರ್ ಪಟೇಲ್. ಕ್ಲಾಸ್ ರೂಮ್ನಲ್ಲೂ ನಾಯಕನಾಗಿದ್ದರು ಅಂತ. ಎಲ್ಲ ವ್ಯಕ್ತಿಗಳಿಗೂ, ಹುಡುಗರಿಗೂ ಕೂಡ ಅವರ ಬಾಲ್ಯ ಜೀವನದಲ್ಲೇ ನಾಯಕತ್ವ ಬೆಳೆಸ್ಕೊಂಡಿದ್ರು ಅಂತ. ಕರೆದುಬಿಟ್ಟು ಬೆಂಚ್ ಮೇಲೆ ನಿಲ್ಲಿಸ್ತಾರೆ. ಬೆಂಚ್ ಮೇಲೆ ನಿಲ್ಲಿಸಿದ್ರೆ ಅವರಿಗೆ ಬೆಂಚ್ ಮೇಲೆ ನಿಲ್ಲಿಸ್ತಾರೆ, ಕೊನೆಗೆ ಇಳಿಸಿದ್ರು ಕೂಡ ಮೇಷ್ಟ್ರಿಗೆ ಸಮಾಧಾನ ಆಗೋದಿಲ್ಲ. ಸಿಟ್ಟು ಬಂದಿರುತ್ತೆ ಅಷ್ಟು. ಯಾಕೆಂತ ಕೇಳಿದ್ರೆ, ತಾನು ಲೇಟಾಗಿ ಬರೋದು ಇಡೀ ಕ್ಲಾಸ್ ರೂಮಿಗೆ, ವಠಾರದಲ್ಲೆಲ್ಲ ಗೊತ್ತಾಗುತ್ತಲ್ಲ, ಈ ಕ್ಲಾಸ್ ಬೊಬ್ಬೆ ಹಾಕ್ತಾ ಇದೆ ಅಂತ ಹೇಳಿ. ಇವರು ಸುಮ್ಮನೆ ಮಾತಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಅದಕ್ಕೋಸ್ಕರ ಅವ್ರನ್ನ ಕರೆದು ಸುಮ್ಮನಾಗಲಿಲ್ಲ. ಅವ್ರನ್ನ ಏನೋ ಬರೆಯಕ್ಕೆ ಕೊಡ್ತಾರೆ. ಮಗ್ಗಿ ಬರಿ, ಕಾಗುಣಿತ ಬರಿ, ಅದು ಬರಿ, ಇದು ಬರಿ ಅಂತ ಹೇಳಿ ಒಂದು 10 ಸಲ ಬರೀಲಿಕ್ಕೆ ಕೊಡ್ತಾರೆ. ಈ ಮನುಷ್ಯ ಬರೆಯಲ್ಲ. ಮಾರನೇ ದಿನ ಬಂದಾಗ 20 ಸಲ ಬರಿ ಅಂತಾರೆ, ಬರೆಯಲ್ಲ. ಸಿಟ್ಟು ಬರುತ್ತೋ 50 ಸಲ ಬರಿ ಅಂತಾರೆ, 100 ಸಲ ಬರಿ ಅಂತಾರೆ. 100 ಸಲ ಬರೋದಾಗ್ಲೂ ಈ ವ್ಯಕ್ತಿ ಬರೀಲಿಲ್ಲ. ಇವನ್ ಕಠೋರತೆ ಹಂಗಿತ್ತು. ತಾನು ಬರೆಯಲ್ಲ ಅಂತ, ಹಿಡಿಯಲ್ಲ ಅಂತ ನಿಂತಿದ್ರೆ ಅದು ಯಾವುದೇ ಕಾರಣಕ್ಕೂ ಆತ ಬರೀತಿರ್ಲಿಲ್ಲ. ಅದಕ್ಕೋಸ್ಕರ ಸಿಟ್ಟು ಬಂದು ಅವನ್ನ ಕರ್ಕೊಂಡು ಹೋಗಿ ಹೆಡ್ ಮಾಸ್ಟರ್ ಚೇಂಬರ್ನಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಹುಡುಗ ಹಿಂಗೆ ಮಾಡಿದ್ದಾನೆ, ಹೇಳಿದ್ ಕೇಳೋದಿಲ್ಲ ಅಂತ. ಸಿಟ್ಟು ಬರುತ್ತೆ ಹೆಡ್ ಮಾಸ್ಟರ್ಗೆ. ಏನು ಮಾಡೋದು ಅಂತ ಹೆಡ್ ಮಾಸ್ಟರ್ ಅವನ್ನ ಕರೆದ್ಬಿಟ್ಟು, ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದ್ರೆ ಇವ್ರು ಹೇಳ್ತಾರೆ, ಏನೂ ಇಲ್ಲ, ನಾನವತ್ತು ಹಾಡಿಸಿದ್ದು ತಪ್ಪೆ. ಅದಕ್ಕೋಸ್ಕರ ಇವರು ಒಂದ್ಸಲಿ ಬೆಂಚ್ ಮೇಲೆ ನಿಲ್ಲಿಸಿದ್ರು. ಇಡೀ ಕ್ಲಾಸ್ನಲ್ಲಿ ಗಂಟೆ ಕಟ್ಟಲೆ ಬೆಂಚ್ ಮೇಲೆ ನಿಂತಿದ್ದೆ ನಾನು. ಅದಕ್ಕೂ ಸರಿ ಹೋಯ್ತು. ಮತ್ತೆ ಕರೆದು ಮತ್ತೆ ಬರಿ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಅಂದ್ರೆ ಬಾಲ್ಯ ಜೀವನದಿಂದಲೇ ಒಂದು ಅದ್ಭುತವಾದಂತಹ ಒಂದು ಶೈಲಿಯನ್ನು ರೂಪುಗೊಳಿಸಿರುವಂಥದ್ದು ಸರ್ದಾರ್ ಪಟೇಲರ ಚಿತ್ರಣ ಅಂತ. ತರುವಾಯ ಅವರಿಗಿದ್ದಂತಹ ವಿಚಾರ, ವಕೀಲಿ ವೃತ್ತಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು, ನಾನು ಲಾಯರ್ ಆಗಬೇಕು ಅಂತ. ಅವಾಗಿದ್ದಂಥ ವ್ಯಕ್ತಿತ್ವಗಳೇ ಅದು. ಇವಾಗ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಂತಹ ಸಮಾಜ ಇದ್ದರೆ, ಅವಾಗ ನಾನು ಲಾಯರ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂಥ ಪ್ರಪಂಚ ಇತ್ತು. ಆ ಸಂದರ್ಭದಲ್ಲಿ
ಪಟೇಲ್ ಯೋಚನೆ ಮಾಡ್ತಾರೆ ತನ್ನ ಲಾಯರ್ ಆಗಬೇಕು, ತನ್ನ ವಕೀಲನಾಗಬೇಕು ಅಂತ. ಅದಕ್ಕೋಸ್ಕರ ವಕೀಲಿ ವೃತ್ತಿಗೆ ತಮ್ಮನ್ನು ತಾನು ತೊಡಗಿಸಿಕೊಳ್ಬೇಕು ಅಂತ LLB ಕಲಿಯುವುದಕ್ಕೆ ಯೋಚನೆ ಮಾಡ್ತಾರೆ. ಆದರೆ ಕೆಲವೊಂದು ಕಾರಣಗಳಿಗಾಗಿ ಅವರು ಕಾಲೇಜಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ತಾನು ಕೂಡಿಟ್ಟಿದ್ದಂಥ ಹಣವನ್ನ ತನ್ನ ಅಣ್ಣ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು, ವಿದೇಶಕ್ಕೆ ಹೋಗಬೇಕು ಅಂತ ಹೇಳುವ ಕಾರಣಕ್ಕೆ ತಾನು ಕೂಡಿಟ್ಟಿದ್ದಂತಹ ಹಣವನ್ನ ಸಂಪತ್ತನ್ನ ತನ್ನ ಅಣ್ಣನಿಗೆ ವಿಠಲ್ ಬಾಯ್ ಅವರಿಗೆ ಕೊಡ್ತಾರೆ, ವಿಠಲ್ ಪಟೇಲ್ ಅವರಿಗೆ ಕೊಡ್ತಾರೆ. ಅವ್ರು ಅದನ್ನು ತಗೊಂಡು ವಿದೇಶಕ್ಕೆ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಕೊನೆಗೆ ತಾನೇನ್ ಮಾಡಬೇಕು ಅಂತ ಕೇಳಿ ತಾನು ಪ್ರೈವೇಟ್ ಆಗಿ ಎಕ್ಸಾಮ್ ಕೂತು ಎಂತಹ ಇಂಟೆಲಿಜೆಂಟ್ ಇತ್ತು, ಎಂತಹ ವ್ಯಕ್ತಿತ್ವ ಇತ್ತು ಅವರದ್ದು ಅಂತ ಹೇಳಿದ್ರೆ, ಅವ್ರ ಇಂಟೆಲಿಜೆನ್ಸ್ ಲೆವೆಲ್ ನೋಡಬೇಕು ನಾವು ಹೆಂಗಿತ್ತು ಅಂತ. ಅವರು ತನ್ನ LLB ಪರೀಕ್ಷೆ ಕೂತು ಪಾಸ್ ಆಗಿಬಿಡ್ತಾರೆ. ಪರೀಕ್ಷೆಯಲ್ಲಿ ಅಂತಹ ತೀಕ್ಷ್ಣ ವ್ಯಕ್ತಿತ್ವ ಅಂತವರದ್ದು, ಅವರ ಚಿಂತನೆಗಳೇ ಅಂಥದ್ದಿತ್ತು ಅಂತ. ಹಾಗಾಗಿ ಅಂತಹ ವ್ಯಕ್ತಿತ್ವ ಅವ್ರು ಸಾಮಾನ್ಯ ಆಗಿರಲಿಲ್ಲ. ಅವ್ರ ವಕೀಲಿ ವೃತ್ತಿ ಆರಂಭ ಮಾಡಿದ ನಂತರ ಕೂಡ ಅದರ ದಿನಗಳಲ್ಲಿ ಕೂಡ ತನ್ನನ್ನು ಮೀರಿಸುವಂತಹ ಲಾಯರ್ ಇರಲಿಲ್ಲ ಅಂತ ಕೋರ್ಟ್ನಲ್ಲಿ. ಯಾವ್ದು ಕೇಸನ್ನ ಟಚ್ ಮಾಡ್ತಿದ್ನೋ ಆ ಕೇಸನ್ನ ಪೂರ್ಣಗೊಳಿಸಿಯೇ ತಾನು ಹಿಂದಕ್ಕೆ ಬರ್ತಿದ್ದ. ತನಗೆ ಸೋಲು ಅಂತ ಆಗ್ತಾ ಇರಲಿಲ್ಲ ಅಂತ. ಯಾವುದೇ ವಿಚಾರಗಳು, ಈಗ ಉದಾಹರಣೆಗೆ ಒಂದು ಸಾಮಾನ್ಯ ವಿಚಾರವನ್ನ ನಾನು ನಿಮ್ ಗಮನಕ್ಕೆ ತರಲೇಬೇಕು. ಒಂದ್ಸತಿ ತನ್ನ ಕಕ್ಷಿದಾರನೊಬ್ಬ ಬರ್ತಾನೆ. ಬಂದಂತಹ ಕಕ್ಷಿದಾರನನ್ನ ಕರೆದು ಕೇಳುತ್ತಾನೆ, ಎಲ್ಲೋ ಕಳ್ಳತನ ಮಾಡಿ ರೈಲ್ವೆ ಸ್ಟೇಷನ್ನಲ್ಲಿ, ರೈಲ್ವೆ ಇಲಾಖೆಯಲ್ಲಿ ಕಳ್ಳತನ ಮಾಡಿ ಸಿಕ್ಕಾಕೊಂಡಿರ್ತಾನೆ. ಅವ್ನು ಕರ್ಕೊಂಡು ಹೋಗಿ ಕೊನೆಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಕೋರ್ಟ್ ಮುಂದೆ. ಕೊನೆಗೆ ಆವತ್ತಿನ ಕಾಲ ಹೆಂಗಿತ್ತು ಅಂತ ನೋಡಿ, ಅವತ್ತು ಜಡ್ಜ್ ಹೇಳ್ತಾರಂತೆ, ನೀನ್ ಈ ಹಿಂದೆ ಕಳ್ಳತನದಲ್ಲಿ ಎಲ್ಲಾದ್ರೂ ನೀನು ಸಿಕ್ಕಾಕೊಂಡಿದ್ದೆ, ನಿನಗೆ ಶಿಕ್ಷೆ ಆಗಿತ್ತು ಅಂತಂದ್ರೆ ಈ ಕೇಸಲ್ಲಿ ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ. ನಾನು ಯಾವತ್ತಾದ್ರೂ ಇಲ್ಲೇ ಹೋಗ್ತಾ ಇರ್ತೀನಿ, ರೈಡಿಂಗು ಏನೋ ಹೋಗ್ತಾ ಇರ್ತೀನಿ, ಎಲ್ಲೋ ಪೊಲೀಸ್ನವ್ರು ಹಿಡಿದು ನನಗೆ ದಂಡ ಹಾಕಿರ್ತಾರೆ. ಉದಾಹರಣೆಗೆ ನಾನು ತಿಂದು ಕಸ ಹಾಕಿದ್ದಂತಹ ದಂಡ ಹಾಕಿರ್ತಾರೆ. ತಾನು ಕಸ ಹಾಕಿದ್ದಕ್ಕೆ ದಂಡ ಬರ್ಸ್ಕೊಂಡ್ರೆ ಮತ್ತೆ ಇಡೀ ದಿನ ನಾನು ನಿಲ್ಬೇಕಾದ್ರೂ ಕಸ ಹಾಕೊಂಡು ತಿರುಗಾಡಬಹುದು ಅಂತ. ಸೇಮ್ ಅಂತಹ ಕಾನ್ಸೆಪ್ಟೇ ಇಟ್ಟುಕೊಂಡು, ಅಂತಹ ಚಿಂತನೆಯನ್ನೇ ಇಟ್ಟುಕೊಂಡು ಇವರಿಗೂ ಅದೇ ಅಟ್ಯಾಚ್ ಆಗುತ್ತೆ ಅಂತ ಅವರು ಇಲ್ಲಿ ಬಂದು ಇವ್ರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ತಾನು ಒಂದ್ಸತಿ ಅಂದ್ರೆ ನಿನಗೆಲ್ಲಾದ್ರೂ ದಂಡ ಹಾಕಿದ್ದೀನಿ ನೀನು ಹಿಂದೆ ಕಳ್ಳತನಕ್ಕೆ ಅಂತ ಹೇಳಿದ್ರೆ, ಇನ್ನು ಮುಂದೆ ನಾನು ಈ ಕೇಸ್ನಲ್ಲಿ ನಾನು ನಿನ್ನ ಬಚಾವ್ ಮಾಡ್ತೀನಿ ಅಂತ. ಈಗೇನ್ ಮಾಡಬೇಕು, ಮಹಾನ್ ಮೇರು ವ್ಯಕ್ತಿತ್ವ ಅವರು ಅವನ ಬರ್ತ್ ಸರ್ಟಿಫಿಕೇಟ್ ತರಿಸ್ತಾರಂತೆ. ಬರ್ತ್ ಸರ್ಟಿಫಿಕೇಟ್ ಅನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಹೇಳ್ತಾರೆ, ಇವನ್ ತಾಯಿ ಗರ್ಭದಲ್ಲಿ 9 ತಿಂಗಳ ಬಂಧನದಲ್ಲಿದ್ದ, ಹೀಗಾಗಿ ಅಲ್ಲೂ ಬಂಧನವಾಗಿತ್ತು, ಹಾಗಾಗಿ ಅವನ್ನ ಈ ಬಂಧನದಿಂದ ಮುಕ್ತಗೊಳಿಸಬೇಕು ಅಂತ. ಅಂದ್ರೆ ಅಂತಹ ಯೋಚನೆಗಳ ವಾದ ಅಂತ. ಆ ತರವಾಗಿ ವಾದ ಮಾಡಿ ಒಂದು ಕೇಸನ್ನ ಗೆಲ್ಲುವಂತಹ ವಿಚಾರ, ಕೊನೆಗೆ ಫೈನಲಿ ನಾನು ಒಂದು ಕೇಸ್ ಗೆಲ್ಲಬೇಕು ಅಂತ ಹೇಳುವಂತ ಒಂದು ಚಿಂತನೆ ಅವರದ್ದು ಅಂತ. ಅಂದ್ರೆ ಅವರ ಅರ್ಥವೇ ಹಾಗೆ ಅಂತ, ಅವರ ಚಿಂತನೆಗಳೇ ಹಾಗೆ ಅಂತ. ತನ್ನ ಕೈ ಹಾಕಿದ ಕೇಸ್ ಗೆಲ್ಲಬೇಕು ಅಂತ. ಯಾವ ಕೇಸಿಗೆ ತಾನು ಕೈ ಹಾಕಿದ್ರು, ಯಾವ ಕೇಸ್ಗಳನ್ನ ತಾನು ತಗೊಂಡ್ರು ಅದ್ರಲ್ಲಿ ಗೆಲ್ಲಲೇಬೇಕು, ಕೊನೆಗೆ ತಾನು ವಿಜಯಿ ಆಗ್ಬೇಕು ಅಂತ ಹೇಳುವ ಚಿತ್ರಣ ಅಂತ. ಅದಕ್ಕೋಸ್ಕರವೇ ಬ್ಯಾರಿಸ್ಟರ್ ಪದವಿ ಪಡ್ಕೊಳ್ಬೇಕು ಅಂತ ಲಂಡನ್ಗೆ ಹೋಗ್ತಾರೆ ಅವರು. ಅಲ್ಲಿಂದ ಬಂದ ಮೇಲೆ ಅವರ ವ್ಯಕ್ತಿತ್ವ ಇಡೀ ಜಗತ್ತಿನಲ್ಲಿ ವ್ಯಾಪಿಸಲ್ಪಡುತ್ತೆ. ಒಂದು ಹೂ ಹುಟ್ಟಿಕೊಂಡ್ರೆ ಅದರ ಪರಿಮಳ, ಸುವಾಸನೆ ಹೇಗೆ ಸುತ್ತಮುತ್ತಲೆಲ್ಲ ಬರುತ್ತೋ ಹಾಗೆ ಇವರು ವಾಪಸ್ ಬಂದ ಮೇಲೆ ಸರ್ದಾರ್ ಪಟೇಲ್ ಅಂತ ಹೇಳಿದ್ರೆ ಒಂದು ಊರಿನ ಜನತೆಗೆ ಒಂದು ಹೆಮ್ಮೆ ತರುವಂತಹ ವ್ಯಕ್ತಿ ಅಂತ. ಬ್ಯಾರಿಸ್ಟರ್ ಪದವಿ ಪಡ್ಕೊಂಡ್ ಬಂದ ಮೇಲೆ ಅಂತಹ ವ್ಯಕ್ತಿತ್ವ, ಅಂತಹ ಚಿಂತನೆ ಅಂತ. ಅಂದ್ರೆ ಇಡೀ ಊರು ಇವರಿಗೆ ಕೊಡ್ತಾ ಇದ್ದಂತಹ ಗೌರವ ಕೂಡ ಹಾಗೆ ಇತ್ತು, ಯಾಕಂದ್ರೆ ಆ ವ್ಯಕ್ತಿತ್ವವೇ ಹಂಗೆ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಯಾರೋ ಒಂದು 4 ಜನ ಹುಡುಗರು ಬಂದು ಹೇಳ್ತಾರೆ, ಆಗ ತಾನೇ ವೈಸ್ರಾಯಿ ಆಗಿ ವಿದೇಶದಿಂದ ಶಿಲ್ಲಿಡಿ ಗುಜರಾತಿಗೆ ಬಂದಿರ್ತಾನೆ. ಆ ಗುಜರಾತಿಗೆ ಬಂದಂತಹ ಶಿಲ್ಲೆಡಿ ತನಗೆ ಬೇಕಾದಂತಹ ಕಾನೂನುಗಳನ್ನು ರೂಪಿಸಿಕೊಳ್ಳೋದು. ಈಗಲೂ ನಮ್ಗೆ ಒಂದಷ್ಟು DC-ಗಳು, ಜಿಲ್ಲಾಧಿಕಾರಿಗಳು ಕಾಣ್ತಾರಲ್ಲ, ತನಗೆ ಇಷ್ಟ ಬಂದಂತಹ ಕಾನೂನುಗಳನ್ನು ತಗೊಂಡ್ ಬರೋದು, ಅದ್ರ ಮೇಲೆ ಜಡ್ಜ್ಮೆಂಟ್ ಕೊಡುವಂಥದ್ದು. ಜಿಲ್ಲಾಧಿಕಾರಿಗಳ ಕೈಯಲ್ಲಿ ಏನ್ ಬರುತ್ತೋ ತನಗೆ ಇಷ್ಟ ಬಂದಂತೆ ತಾನು ಡಿಕ್ಟೇಟರ್ ತರ ವರ್ತಿಸುವಂತಹ ಅನೇಕ ಜಿಲ್ಲಾಧಿಕಾರಿಗಳನ್ನು ನಾವು ಈಗಲೂ ಕಾಣ್ತೇವೆ. ಅದೇ ತರ ಶಿಲ್ಲಿಡಿ ವೈಸ್ರಾಯ್ ಆಗಿ ಬಂದ ತಕ್ಷಣ, ಅವನು ಗುಜರಾತಿಗೆ ಟ್ರಾನ್ಸ್ಫರ್ ಆದ ತಕ್ಷಣ ಅವನು ಗುಜರಾತ್ನಲ್ಲಿ ತನಗೆ ಇಷ್ಟ ಬಂದಂತಹ ಕಾನೂನುಗಳನ್ನು ತಗೊಂಡ್ಬರ್ಲಿಕ್ಕೆ ಶುರು ಮಾಡ್ತಾನೆ. ಜನರ ಮೇಲೆ ಈ ಇದ್ದ ಟ್ಯಾಕ್ಸ್ಗಳನ್ನು ಹಾಕೋದು, ಯಾವ ಟ್ಯಾಕ್ಸ್ಗಳು ಕೂಡ ಹಾಕಬಹುದು ಅಂತ. ಅವನ ಕೆಪಾಸಿಟಿ ಹಂಗಿತ್ತು. ಅಲ್ಲಿ ಕಾರ್ಪೊರೇಟರ್ಗಳನ್ನೆಲ್ಲ ತನ್ನ ಆಡಳಿತಕ್ಕೆ, ತನ್ನ ಕೈ ಒಳಗೆ ತಗೊಳ್ತಿದ್ದ, ತನ್ನ ತೆಗೆಗೆ ತಗೊಳ್ತಿದ್ದ ಅವನು. ಅಂದ್ರೆ ತನಗೆ ಬೇಕಾದಂತೆ ಎಲ್ಲ ವಿಚಾರಗಳ ಇವನು ವಿರುದ್ಧ ಸಿಡಿದೇಳಬೇಕು ಅಂತ ಒಂದಿನ ಜನ ನಿಶ್ಚಯ ಮಾಡ್ತಾರೆ. ಆದ್ರೆ ಇದಕ್ಕೆ ಸೂಕ್ತ ವ್ಯಕ್ತಿ ಯಾರು, ಆ ಶಿಲ್ಲಿಡಿಯನ್ನು ಎದುರು ಹಾಕೊಳ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆ ಅಂತ ಅವರನ್ನು ಹುಡುಕಿಕೊಂಡು ಬಂದಾಗ ಅವ್ರಿಗೆ ಕಾಣತಕ್ಕಂಥದ್ದು ಸರ್ದಾರ್ ಪಟೇಲ್. ಈ ಮನುಷ್ಯ ಮಾತ್ರ, ಇವನಲ್ಲಿರುವಂತಹ ಗಂಡೆದೆ, ಆ ಗುಂಡಿಗೆ ಇದೆಯಲ್ಲ, ಇದು ಮಾತ್ರ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಅಂತ. ಕೊನೆಗೆ ಅವ್ರನ್ನ ಕರೀತಾರೆ, ಕರೆದುಬಿಟ್ಟು ಹೇಳ್ತಾರೆ, ನಿಮಗೆ ಕಾನೂನು ಚೆನ್ನಾಗಿ ಗೊತ್ತಿದೆ, ಏನೇನು ಮಾಡಿದರೆ ಏನೇನು ಆಗುತ್ತೆ ಅಂತ ಹೇಳುವಂಥದ್ದು ಅನುಭವ ಇದೆ, ಹೀಗಾಗಿ ಈ ಕೇಸನ್ನ, ಈ ವಿಚಾರವನ್ನ ನೀವೇ ತಗೊಳ್ಬೇಕು. ಅವ್ರು ಹೇಳ್ತಾರೆ, ಇಲ್ಲ ಸಾಧ್ಯ ಇಲ್ಲ, ಯಾಕೆಂತ ಕೇಳಿದ್ರೆ ನನ್ನ ಅಣ್ಣನನ್ನ ನಾವು ಸಮಾಜಕ್ಕೆ ಅಂತ ಕೊಟ್ಟಾಗಿದೆ, ರಾಷ್ಟ್ರ ಕಾರ್ಯಗಳಿಗೆ ಕೊಟ್ಟಾಗಿದೆ, ಮನೆಯನ್ನು ನೋಡ್ಕೊಳ್ಳಿಕ್ಕೆ ನಾನು ಬೇಕಲ್ಲ ಅಂತ. ಅದೇನೋ ಪರವಾಗಿಲ್ಲ ಅಂದ್ರೆ ಒಟ್ನಲ್ಲಿ ನೀನೀಗ ಒಟ್ನಲ್ಲಿ ಬರಲೇಬೇಕು, ಈ ಕಾರ್ಯಕ್ಕೆ ನೀನೇ ಬರಬೇಕು, ನೀನ್ ಬಿಟ್ರೆ ಬೇರೆ ಯಾರೂ ಸರಿ ಇಲ್ಲ ಅಂತ. ಹೀಗಾಗಿ ಸರಿ
ಸರಿ ಅಂತ ಕೊನೆಗೆ ಮುಂದುವರೆದು ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ, ತನ್ನ ನಾಮಿನೇಷನ್ ಹಾಕ್ತಾರೆ, ಗೆದ್ದು ಕೂಡ ಹೊರಗಡೆ ಬರ್ತಾರೆ. ಅದರಿಂದ ಗೆದ್ದು ಹೊರಗಡೆ ಬಂದಂತಹ ಪಟೇಲರು ಶಿಲ್ಲಿಡಿಯನ್ನ ಎದುರು ಹಾಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಕಾರ್ಪೊರೇಷನ್ಗಳನ್ನ ತನ್ನ ತೆಗೆಗೆ ತಗೊಳ್ಳುವಂತ ಕೆಲಸ ಮಾಡ್ತಾರೆ. ಆರಂಭದಲ್ಲಿ ಯಾವ ವಿಚಾರಗಳು ಕೂಡ ಶಿಲ್ಲಿಡಿ ಒಂದೆರಡು ಭ್ರಷ್ಟಾಚಾರ ಆರೋಪಗಳಲ್ಲಿ ಸಿಕ್ಕಿ ಹಾಕೊಳ್ಳುವಂತೆ ಮಾಡಿ ಅವನ ಭ್ರಷ್ಟಾಚಾರ ಆರೋಪಗಳನ್ನ ಪ್ರೊಡ್ಯೂಸ್ ಮಾಡಿ ಕೊನೆಗೆ ಅವನ ಹೈಯರ್ ಅಥಾರಿಟಿಗೆ ಅದನ್ನ ರಿಟರ್ನ್ ಇನ್ಫಾರ್ಮೇಶನ್ ಕೊಟ್ಟು ಅವನನ್ನ ಅಲ್ಲಿಂದ ಟ್ರಾನ್ಸ್ಫರ್ ಆಗುವಂತಹ ವ್ಯವಸ್ಥೆಯನ್ನ ಮಾಡಿಬಿಡ್ತಾರೆ. ತಕ್ಷಣವೇ ಶಿಲ್ಲಿಡಿಯನ್ನ ತೆಗೆದು ಕಿತ್ತು ಬಿಸಾಕಲಾಗುತ್ತೆ. ಅಂದ್ರೆ ತನಗೆ ಅಲ್ಲೂ ಜಯ ಸಿಕ್ತು ಅಂತ. ಅಂದ್ರೆ ಅವರು ಯಾವ ಕಾರ್ಪೊರೇಷನ್ಗಳನ್ನೆಲ್ಲ ಹಿಂದೆ ಅವ್ನು ಚೇಂಜ್ ಮಾಡಿದ್ನೋ, ಕಾರ್ಪೊರೇಟರ್ಗಳನ್ನ ಅವ್ನು ತೆಗೆದು ತಗೊಂಡಿದ್ನೋ ಅದನ್ನೆಲ್ಲ ರಿಟರ್ನ್ ತಗೊಂಡು ಒಂದು ವ್ಯವಸ್ಥಿತವಾದ ಒಂದು ಸುಭದ್ರತೆಯನ್ನ ಕಾಪಾಡತಕ್ಕಂಥ ವ್ಯವಸ್ಥೆ ಹೇಗಿತ್ತು, ಹೇಗೆ ನಡ್ಕೊಂಡು ಹೋಗ್ತಾ ಇತ್ತು, ಅದು ನೇರವಾಗಿ ಅದೇ ರೀತಿ ನಡ್ಕೊಂಡು ಹೋಗಬೇಕು. ಆ ಚಿತ್ರಣದಲ್ಲಿ ಅದನ್ನು ನಡೆಸುವಂತಹ ಪ್ರಯತ್ನ ಕೂಡ ಸರ್ದಾರ್ ಪಟೇಲ್ ಮಾಡ್ತಾರೆ. ಅಂದ್ರೆ ಬ್ರಿಟಿಷ್ ಸರ್ಕಾರ ಭಾರತೀಯ ಗುಲಾಮಗಿರಿಯಂತಹ ಸಂದರ್ಭದಲ್ಲಿ ಕೂಡ ಬ್ರಿಟಿಷರನ್ನ ಎದುರು ಹಾಕೊಂಡು ಬ್ರಿಟಿಷರಿಗೆ ಪಾಠ ಕಲಿಸಿದಂತಹ ಒಂದು ಸರ್ವಶ್ರೇಷ್ಠ ವ್ಯಕ್ತಿತ್ವ ಅದು. ಅದನ್ನೇ ಸರ್ದಾರ್ ಪಟೇಲ್ ಅಂತ ನಾವು ಹೇಳೋದು ಅಂತ. ತನಗೆ ಸಿಕ್ಕಿರುವಂತಹ ಒಂದು ಅವಕಾಶವನ್ನ ತಾನು ಸದುಪಯೋಗಪಡಿಸಿಕೊಂಡಂತಹ ಒಂದು ಹೆಮ್ಮೆ ಸರ್ದಾರ್ ಪಟೇಲ್ ಒಳಗೆ ಆಳವಾಗಿ ಇಳಿದಿರ್ತದೆ. ಕೊನೆಗೆ ತಾನು ನೇರವಾಗಿ ಯಾವುದಾದ್ರೂ ಒಂದು, ನಾವು ಯೋಚನೆ ಮಾಡ್ತಾ ಇರ್ತೀವಿ ಯಾವುದಾದ್ರೂ ಒಂದು ಕಾರ್ಯಕ್ಕೆ ಹೋಗಬೇಕು ಅಂದರೆ ಹೋಗಬೇಕೋ ಬೇಡವೋ ಅಂತ. ಹೀಗಾಗಿ ಈ ಸಂದರ್ಭದಲ್ಲಿ ಮಹಾತ್ಮರ ಸಂಪರ್ಕಕ್ಕೆ ಸಿಕ್ಕಿರ್ತಾರೆ. ಮಹಾತ್ಮರ ಸಂಪರ್ಕ ಸಿಗೋದು ಅಂತ ಹೇಳಿದ್ರೆ ಸಾಮಾನ್ಯ ಅಂತಲ್ಲ ಅಂತ ಆಗಿನ ಕಾಲದಲ್ಲಿ. ಯಾಕೆಂತ ಕೇಳಿದ್ರೆ ಸೌತ್ ಆಫ್ರಿಕಾದಲ್ಲಿ, ಭಾರತದಲ್ಲ ಸೌತ್ ಆಫ್ರಿಕಾಕ್ಕೆ ಹೋಗಿ ಬಿಳಿಯರು ಮತ್ತು ಕರಿಯರ ನಡುವಿನ ಸಂಘರ್ಷವನ್ನ ಎದುರು ಹಾಕೊಂಡು ಕರಿಯರಿಗೆ ನ್ಯಾಯ ಒದಗಿಸಿಕೊಡುವುದಕ್ಕಾಗಿ ಎರಡು ಪ್ರಮುಖ ಹೋರಾಟಗಳನ್ನು ಮಾಡಿ ಅಲ್ಲಿ ವಿಜಯಿಯಾಗಿ ಬಂದಿರುವಂಥವರು ಬ್ಯಾರಿಸ್ಟರ್ ಮಹಾತ್ಮರು ಅಲ್ಲೂ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡು ಭಾರತಕ್ಕೆ ಬರ್ತಾರೆ. ಹಾಗಾಗಿ ಆ ಮೂರ್ತಿಯನ್ನ, ಆ ವ್ಯಕ್ತಿತ್ವ, ಚಿಂತನೆ ಇದೆಯಲ್ಲ, ಆ ಒಂದು ಅದ್ಭುತ ವ್ಯವಸ್ಥೆ ಅದು ಮಹಾತ್ಮರು ಅಂತ ಹೇಳಿದ್ರೆ ಸಾಮಾನ್ಯ ಅಂತಲ್ಲ, ಅದು ಕೇವಲ ಒಂದು ವ್ಯಕ್ತಿ ಅಂತಲ್ಲ ಅಂತ. ಅವ್ರು ಬಂದ ತಕ್ಷಣ ಅಂದ್ರೆ ಅಲ್ಲೂ ಅವರನ್ನ ಕಾಣುವಂತ ಎರಡು ವಿಭಿನ್ನ ಮುಖಗಳಿವೆ. ಒಂದು ಸರ್ದಾರ್ ಪಟೇಲು, ಇನ್ನೊಂದು ಜವಾಹರ್ಲಾಲ್ ನೆಹರು ಅಂತ. ಸರ್ದಾರ್ ಪಟೇಲು ಮಹಾತ್ಮರಿಗೋಸ್ಕರ ತನ್ನ ಎಲ್ಲ ವ್ಯವಸ್ಥೆಗಳನ್ನ ದಾನ ಮಾಡಿದ್ರು. ಅವ್ರ ಹಿಂದೆ ಬ್ಯಾರಿಸ್ಟರ್ ಆಗಿದ್ರು ಅಥವಾ ತನ್ನ ವಕೀಲಿ ವೃತ್ತಿಯನ್ನು ಆರಂಭ ಮಾಡಿದ್ರು. ವಕೀಲಿ ವೃತ್ತಿಯನ್ನು ಮಾಡಿಕೊಂಡು ಈವ್ನಿಂಗ್ ಸಾಯಂಕಾಲದ ಹೊತ್ತಿಗೆ ತನ್ನ ಕ್ಲಬ್ಬಿಗೆ ಹೋಗ್ತಾ ಇದ್ರು. ಕ್ಲಬ್ಬಿಗೆ ಹೋಗಿ ಅಲ್ಲಿ ಇಸ್ಪಿಟ್ ಆಡ್ಕೊಂಡು ಜೂಜಾಡ್ಕೊಂಡು ಕೂತ್ಕೊಳ್ಳುವಂತಹ ವ್ಯಕ್ತಿತ್ವ ಸರ್ದಾರ್ ಪಟೇಲ್ರಲ್ಲಿತ್ತು. ಅಂದರೆ ಅವರು ಆರಂಭದಲ್ಲಿ ತನ್ನ ಹ್ಯಾಪಿ ಆಗಿರಬೇಕು, ತನ್ನ ಎಂಜಾಯ್ಮೆಂಟ್ ಲೈಫ್ ಇರಬೇಕು ತನಗೆ ಅಂತ. ಆದರೆ ಮಹಾತ್ಮರ ಸಂಪರ್ಕಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಯಿತು ತಾನು ಇಲ್ಲ, ತನ್ನ ವ್ಯವಸ್ಥೆ ಬದಲಾಯಿಸ್ಕೊಳ್ಬೇಕು, ತನ್ನ ಬದುಕು ಏನಿದ್ರು ಅದು ರಾಷ್ಟ್ರ ಸಮರ್ಪಿತವಾಗಿರಬೇಕು ಅಂತ. ಯಾಕೆಂತ ಕೇಳಿದ್ರೆ ಸಾವಿರಾರು ಜನ ಹುಟ್ಟುತ್ತಾರೆ, ಲಕ್ಷಾಂತರ ಜನ ಹುಟ್ಟುತ್ತಾರೆ. ಯಾವಾಗ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡಿದಂತೆ ಯಾವಾಗ ಆ ಕರಿರಾಜ ತನ್ನ ಕಮಲವನ್ನು ತೆಗೆದು ಮಹಾವಿಷ್ಣುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾನಲ್ಲ, ಆ ಕಮಲ ಮಾತ್ರ ಸರ್ವಶ್ರೇಷ್ಠವಾಗಿರುತ್ತೆ ಅಂತ. ಕೊಡದಲ್ಲಿ 100 ಕಮಲವಿದ್ರು ಆ ಕಮಲ ಮಾತ್ರ ತಾನು ರಾಷ್ಟ್ರ ಕಾರ್ಯಕ್ಕೆ ಯಾರನ್ನ ಸಮರ್ಪಣೆ ಆಗ್ತಾನೋ ಆ ವ್ಯಕ್ತಿತ್ವ ಮಾತ್ರ ಒಂದು ಅದ್ಭುತವಾದದ್ದು ಅಂತ. ಆ ಚಿತ್ರಣ ಮಾತ್ರ. ಇಲ್ಲಾಂದ್ರೆ ಉಳಿದ ಕಮಲಗಳು ಹುಟ್ಟುಕೊಳ್ಳುತ್ತೆ, ಬಾಡ್ಕೊಳ್ಳುತ್ತೆ, ಹುಟ್ಟುತ್ತಾರೆ, ಸಾಯ್ತಾರೆ ಅಂತೆ. ತಾನು ಅದಕ್ಕೋಸ್ಕರ ತಾನು ನೇರವಾಗಿ ಇಲ್ಲ, ನನ್ನ ಏನಿದ್ರು ಸವಾಲುಗಳನ್ನ ಚಾಲೆಂಜ್ ಸ್ವೀಕಾರ ಮಾಡಬೇಕು ಅಂತ ಹೇಳಿ ನೇರ ಮಹಾತ್ಮರ ಜೊತೆ ಹೊರಟು ಬಿಡ್ತಾರೆ. ಸೊ ಮಹಾತ್ಮರು ಕೊಟ್ಟಂತಹ ಕಾರ್ಯವನ್ನ ಸ್ವಾಮಿ ನಿಷ್ಠೆಯನ್ನು ತೋರಿಸಿ ಮಹಾತ್ಮರ ಕಾರ್ಯವನ್ನ ಮಾಡ್ತಾರೆ. ತಾನು ಏನು ಹೇಳಿದ್ರು ಸರಿ, ಮಹಾತ್ಮರು ಏನು ಹೇಳಿದ್ರು ಸರಿ ಅಂತ. ಆದ್ರೆ ಜವಾಹರ್ಲಾಲ್ ನೆಹರು ಹಂಗಿರ್ಲಿಲ್ಲ ಅಂತ. ಜವಾಹರ್ಲಾಲ್ ನೆಹರು ತಾನು ಒಂದು ಶ್ರೀಮಂತ ಕುಟುಂಬದಿಂದ ಬಂದವರು ಅಂತ. ತನ್ನ ಶ್ರೀಮಂತಿಕೆಯನ್ನು ಸರ್ವಸ್ವವನ್ನು ಕೊಟ್ಟು. ಆದರೆ ಜವಾಹರ್ಲಾಲ್ ನೆಹರು ಹಂಗಿರಲಿಲ್ಲ ಅಂತ. ಅವರ ವ್ಯವಸ್ಥೆಗಳೇ ಚೇಂಜ್, ಅವರ ವ್ಯಕ್ತಿತ್ವವೇ ವಿಭಿನ್ನವಾಗಿತ್ತು ಅಂತ. ತಾನು ಶ್ರೀಮಂತ ಕುಟುಂಬದಲ್ಲಿ ಬಂದಿದ್ದು ಮತ್ತು ತನ್ನ ಶ್ರೀಮಂತಿಕೆಯನ್ನ ಮಹಾತ್ಮರಿಗೆ ಸಮರ್ಪಣೆ ಮಾಡ್ತಾರೆ. ಆದರೆ ತನ್ನೊಳಗೆ ಅಡಗಿದ್ದಂತಹ ದುಷ್ಕೃತ್ಯಗಳು, ದುಷ್ಟ ಬುದ್ಧಿಗಳನ್ನ ಮಾತ್ರ ಅವರು ಸಮರ್ಪಣೆ ಮಾಡ್ಕೊಂಡಿರಲಿಲ್ಲ. ಯಾವಾಗ ತಾನು ಜೂಜಾಡುವ, ತಾನು ಇಸ್ಪೀಟ್ ಆಡ್ತಾ ಇದ್ದಂತಹ ಸರ್ದಾರ್ ಪಟೇಲರು ಅದನ್ನ ಸಮರ್ಪಣೆ ಮಾಡಿ ತನ್ನ ಸಂಪೂರ್ಣ ವ್ಯವಸ್ಥೆಯನ್ನು ಕಾರ್ಯಕ್ಕೆ ರಾಷ್ಟ್ರ ಸಮರ್ಪಿತಗೊಳಿಸಿದ್ರು. ಜವಾಹರ್ಲಾಲ್ ನೆಹರು ಹಂಗೆ ಮಾಡಲಿಲ್ಲ. ಅವರು ಮಹಾತ್ಮರ ಜೊತೆಗಿದ್ದುಕೊಂಡೆ ತಾನು ಮಹಾತ್ಮರಿಗೆ ಶರಣಾಗ್ತಿದ್ದೀನಿ ಅಂತ ತೋರಿಸಿಕೊಂಡೆ ಹಿಮ್ಮುಖವಾಗಿ ತನ್ನ ಬೇಡದಿರುವಂತಹ ಚಟಗಳನ್ನೇ ತನ್ನ ಮೈಯಲ್ಲಿ ಕೂಡಿಸಿಕೊಂಡಿದ್ರು ಅಂತ. ಈ ಬೀಡಿ ಸಿಗರೇಟ್ಗಳ ಇತ್ಯಾದಿ ಚಟಗಳು ಅವರು ಮಹಾತ್ಮರು ಇಲ್ಲದಂತಹ ಸಂದರ್ಭದಲ್ಲಿ ಮರದ ಪೊದೆಯ ಅಡ್ಡದಲ್ಲಿ ಹೋಗಿ ಸೇದೋದು, ಅದನ್ನು ಎಸೆಯೋದು, ಇಂತಹ ಕೃತ್ಯಗಳಲ್ಲೇ ಅವರು ಅದನ್ನ ತನ್ನನ್ನು ತೊಡಗಿಸಿಕೊಂಡಿದ್ರು. ಬಿಟ್ರೆ ರಾಷ್ಟ್ರ ಚಿಂತನೆ ಮತ್ತು ಅದೊಂದು ಬಲಪಂಥೀಯ ಅಥವಾ ರಾಷ್ಟ್ರೀಯ ಚಿಂತನೆ ಅಥವಾ ತನ್ನ ಬದುಕು ಏನಿದ್ರು ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಆಗಬೇಕು ಅಂತ ಹೇಳುವಂಥ ಚಿಂತನೆ ನೆಹರುಗಿರಲಿಲ್ಲ ಅಂತ. ಹೀಗಾಗಿ ನೆಹರು ಮತ್ತು ಪಟೇಲ್ ಮಹಾತ್ಮರನ್ನ ಫಾಲೋ ಮಾಡ್ತಾ ಇದ್ರು ಕೂಡ ಅವರ ಎರಡು ಚಿತ್ರಣಗಳು ಅದು ಅದ್ಭುತವಾಗಿರುವಂಥ ಎರಡು ವ್ಯಕ್ತಿತ್ವಗಳು, ಸಪರೇಟ್ ವ್ಯಕ್ತಿತ್ವಗಳು ಅಂತ. ಹೀಗಾಗಿ ಅವ್ರ ಕೊನೆಗೆ ಅವರು ನೆಹರು, ಜವಾಹರ್ಲಾಲ್ ನೆಹರು ಅವರು ತನ್ನ ಶ್ರೀಮಂತಿಕೆಯನ್ನ ಮಹಾತ್ಮರಿಗೆ ಸಮರ್ಪಣೆ ಮಾಡಿಕೊಂಡಿದ್ದು
ತಾನು ದುಷ್ಕೃತ್ಯಗಳಲ್ಲಿ ತೊಡಗೋದು. ಮಹಾತ್ಮರು ಯಾವುದನ್ನ ಮಾಡಬಾರದು, ಬಿಡಿ ಸಿಗರೇಟ್ ಸೇದಬಾರದು ಅಂತ ಹೇಳಿದ್ರೆ ಇವರು ಮರದ ಅಡ್ಡದಲ್ಲಿ ಪೊದೆಯಲ್ಲಿ ನಿಂತ್ಕೊಂಡು ಸೇದೋದು. ಅಂದ್ರೆ ಮಹಾತ್ಮರಿಗೆ ಗೊತ್ತಾಗದಂತೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಂತೆ ತೋರಿಸಿಕೊಂಡ್ರು ಕೂಡ ತಾನು ಆಂತರ್ಯವಾಗಿ ವಿಭಿನ್ನವಾಗಿದ್ದಂತಹ ವ್ಯಕ್ತಿತ್ವ ಅವರದ್ದು ಅಂತ. ಹೀಗಾಗಿ ಸರ್ದಾರ್ ಪಟೇಲ್ ಮತ್ತು ಜವಾಹರ್ಲಾಲ್ ನೆಹರು ಎರಡಕ್ಕೂ ಒಂದಕ್ಕೊಂದಕ್ಕೆ ಹೋಲಿಕೆ ಇಲ್ಲ. ಇಬ್ಬರನ್ನು ಕೂಡ ಗುರುತಿಸುವಂಥದ್ದು ಮಹಾತ್ಮರ ಜೊತೆಯಾದರೂ ಕೂಡ ಇಬ್ಬರಲ್ಲೂ ಸಪರೇಟ್ ತಾನು ಸ್ವಾಮಿ ನಿಷ್ಠೆಯನ್ನು ತೋರಿಸಿ ಮಹಾತ್ಮರ ಚಿಂತನೆಗೆ ತಾನು ಒಗ್ಗಿಕೊಂಡು ಹೋಗ್ತಾ ಇದ್ದಂಥವರಲ್ಲ ಅಂತ. ಅಶಾಂತಿಯ ಕಲ್ಪನೆ ಅಥವಾ ಶಾಂತಿಯ ಚಿತ್ರಣ ಅವರಲ್ಲಿ ಯಾವತ್ತೂ ಇರಲೇ ಇಲ್ಲ ಅಂತ. ಹೀಗಾಗಿ ಅಲ್ಲಿಂದ ಮುಂದೆ ಸರ್ದಾರ್ ಪಟೇಲ್ ನೇರವಾಗಿ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕ್ತಾರೆ. ಮೊದಲಿಗೆ ಅವರಿಗೆ ಸಿಕ್ಕಿರುವಂತಹ ತಾನು ಗೆದ್ದು ಒಂದು ತೋರಿಸ್ಬೇಕಲ್ಲ, ಅಂದರೆ ಗೆದ್ದು ತೋರಿಸಬೇಕು ಅಂತಂದರೆ ತಾನು ಪ್ರಪಂಚದ ಮುಂದೆ ತನಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ಪ್ರಪಂಚ ಒಪ್ಪಿಕೊಳ್ಳಬೇಕು. ಯಾಕೆಂತ ಕೇಳಿದ್ರೆ ತನ್ನ ಸಮರ್ಪಣಾ ಭಾವ ಎಷ್ಟಿದೆ ಅಂತ ಹೇಳುವಂಥದ್ದು ಗೊತ್ತಾಗಬೇಕು ಅಂತ ಹೇಳಿ ಅವ್ರು ನೇರವಾಗಿ ಧುಮುಕಿರುವಂಥದ್ದು ಬಾರ್ಡೋಲಿ ಸತ್ಯಾಗ್ರಹಕ್ಕೆ. ಬಾರ್ಡೋಲಿ ಸತ್ಯಾಗ್ರಹ ನಮ್ಗೆ ಅನೇಕರಿಗೆ ಗೊತ್ತೇ ಇಲ್ಲ. ಯಾಕೆಂತ ಕೇಳಿದ್ರೆ ನಮ್ಮ ಪಾಠ ಪುಸ್ತಕದಲ್ಲಿ ಅದನ್ನು ಹೇಳಲೇ ಇಲ್ಲ. ನಮ್ಮ ಬಾಲ್ಯದಿಂದ ಇಲ್ಲಿಯ ತನಕ ಇತಿಹಾಸದಲ್ಲಿ ಅದನ್ನು ತೋರಿಸಿಕೊಳ್ಳುವಂಥ ಯಾವ ಗೋಜಿಗೂ ಹೋಗಲೇ ಇಲ್ಲ. ಹಿಂಗಿತ್ತು ಬಾರ್ಡೋಲಿ ಸತ್ಯಾಗ್ರಹ ಅಂತ ಹೇಳಿದ್ರೆ ಈ ಟ್ಯಾಕ್ಸ್ ಪೇಮೆಂಟ್ ಹಿಂಗಿತ್ತಲ್ಲ, ಈ ಟ್ಯಾಕ್ಸ್ ಪೇಮೆಂಟ್ ವ್ಯವಸ್ಥೆಗಳು ಬ್ರಿಟಿಷರು ಎರ್ರಾಬಿರ್ರಿ ಟ್ಯಾಕ್ಸ್ ಹಾಕುವಂಥ ವ್ಯವಸ್ಥೆಯನ್ನು ತಗೊಂಡ್ಬಂದ್ರು. ಸಿಕ್ಕದಕ್ಕೆ ಟ್ಯಾಕ್ಸ್ ಹಾಕುವಂಥ ವಿಚಾರಗಳನ್ನು ತಗೊಂಡ್ಬಂದ್ರು. ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಾ ಇದ್ರು. ಹೀಗಾಗಿ ಈ ಟ್ಯಾಕ್ಸ್ ವ್ಯವಸ್ಥೆಯ ಮೇಲೆ ಹೋರಾಟಕ್ಕೆ ಧುಮುಕಿದಂತಹ ಸರ್ದಾರ್ ಪಟೇಲ್ರು ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ಮುಂದುವರೆದು ಸಾಯಂಕಾಲದ ಹೊತ್ತಿಗೆ ಇವರು ಹಳ್ಳಿಗೆ ಬರ್ತಾರೆ. ಯಾವಾಗ ಬೆಳಿಗ್ಗೆ ಪೊಲೀಸ್ ಪೇದೆಗಳು ಅಥವಾ ಇದಕ್ಕೆ ಯಾರ್ಯಾರು ಸತ್ಯಾಗ್ರಹ ಮಾಡ್ತಿದ್ದಾರೋ ಈ ಸತ್ಯಾಗ್ರಹಿಗಳನ್ನು ಬಂಧಿಸಲಿಕ್ಕೆ ವ್ಯವಸ್ಥೆಯನ್ನು ಏನು ಬರ್ತಿದ್ರು ಅವರು ಹಗಲು ಹೊತ್ತಿನಲ್ಲಿ ಬಂದರೆ ಇವರು ಆಗಿನ ತನ್ನ ದನಕರುಗಳನ್ನು ತಗೊಂಡು ಹೊರಗಡೆ ಹೋಗುವಂಥದ್ದು. ಅಂದರೆ ಇಡೀ ಸಾಮಾನ್ಯ ಅಲ್ಲ ಅಂತ. ಇವತ್ತು 125 ಕೋಟಿ ಜನಸಂಖ್ಯೆ ಇದೆ, ಅವತ್ತು ಕೇವಲ ಇದ್ದಿದ್ದು 25ರಿಂದ 30 ಕೋಟಿ ಜನಸಂಖ್ಯೆ. ಆ ಸಂದರ್ಭದಲ್ಲಿ 85,000 ಜನರನ್ನು ತಗೊಂಡು ಮಾಡಿರುವಂತಹ ಮಹತ್ವದ ಸತ್ಯಾಗ್ರಹ ಅದು ಅಂತ. ಸುಮಾರು 80,000 ಹಳ್ಳಿಗಳಿಂದ 85,000 ಜನ ಹೊರಗೆ ಬರುತ್ತಾರೆ ಅಂತ. 85,000 ಜನ ಹೊರಗೆ ಬಂದವರು ತನ್ನ ದನಕರುಗಳನ್ನು ಪಶುಗಳನ್ನು ತಗೊಂಡು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದವರು ತಾನು ವಾಪಸ್ ಬಂದಾಗ ಅಲ್ಲಿ ಪಟೇಲ್ರು ಆಮೇಲೆ ಈವ್ನಿಂಗ್ ಸಾಯಂಕಾಲ ಹೊತ್ತಿಗೆ ಪಟೇಲ್ರು ಬಂದು ಅವ್ರನ್ನ ಕೂರಿಸ್ಕೊಂಡು ಮಾತಾಡ್ತಾರೆ. ಅಂದರೆ ಒಂದು ವ್ಯವಸ್ಥಿತವಾದಂತಹ ಒಂದು ಚಿತ್ರಣವನ್ನು ತಗೊಂಡು ಬರ್ತಾರೆ. ವ್ಯವಸ್ಥಿತವಾಗಿ ಒಂದು ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ. ಕೊನೆಗೆ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಕೇವಲ ಗುಜರಾತ್ನ ಕೆಲವು ಗ್ರಾಮಗಳಲ್ಲಿ ಮಾತ್ರ ಹರಡಿರುವಂತಹ ಈ ಸತ್ಯಾಗ್ರಹ ರಾಷ್ಟ್ರವ್ಯಾಪಿ ಹರಡಿದರೆ ನಮಗೆ ಟ್ಯಾಕ್ಸ್ ಹಾಕೋದು ಕಷ್ಟ ಆಗುತ್ತೆ, ಈ ಟ್ಯಾಕ್ಸ್ ಕಲೆಕ್ಷನ್ ಭಾರತದಲ್ಲಿ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಈ ಹಿಂದೆ ಇದ್ದಂತಹ ಟ್ಯಾಕ್ಸ್ ವ್ಯವಸ್ಥೆಗೆ ಮರಳಿ ಇಳಿಬೇಕಾದಂತಹ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಬಾರ್ಡೋಲಿ ಸತ್ಯಾಗ್ರಹದ ಮಹಿಮೆ ಹಂಗಿತ್ತು, ಸರ್ದಾರ್ ಪಟೇಲ್ರ ಖದರ್ ಹಂಗಿತ್ತು ಅಂತ. ಹೀಗಾಗಿ ಸರ್ದಾರ್ ಪಟೇಲ್ರು ನೇರ ಮಹಾತ್ಮಜಿ ಜೊತೆ ಗುರುತಿಸಿಕೊಂಡು ಮುಂದಿನ ಕಾರ್ಯಗಳಲ್ಲಿ ಮುಂದುವರಿಲಿಕ್ಕೆ ಆರಂಭ ಆಗ್ತದೆ. ಕೊನೆಗೆ ಸ್ವಾತಂತ್ರ್ಯದ ಸಮಯ ಹತ್ತಿರ ಬರುತ್ತೆ. ಇಡೀ ಚರ್ಚಿಲ್ ಜೊತೆ ಕೂತ್ಕೊಂಡು ಭಾರತದ ವೈಸ್ರಾಯಿಗಳು ಕೂತ್ಕೊಂಡು ಮಾತಾಡುವಂಥ ವ್ಯವಸ್ಥೆ, ಮಹತ್ವದ ವ್ಯವಸ್ಥೆ ಬಂದು ಅವ್ರ ಜೊತೆ ಕೂತ್ಕೊಂಡು ಏನು ಮಾತಾಡಬೇಕು ಅಂತ ಹೇಳಿ ಕಟ್ ಮಾಡಿ ಮೊದಲಿಗೆ ಮಹಾತ್ಮರ ಮೇಲೆ ಕಮೆಂಟ್ರಿ ಕೊಡ್ತಿದ್ದಂತಹ ಸರ್ದಾರ್ ಪಟೇಲ್ರು ಕೊನೆಗೆ ಮಹಾತ್ಮರ ಬಲಗೈಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದ ಒಂದು ಅದ್ಭುತ ಪಾತ್ರವನ್ನು ನಿಭಾಯಿಸ್ತಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು, ಉದಾಹರಣೆಗೆ 41ರಲ್ಲಿ ಹೆಚ್ಚು ಕಡಿಮೆ 1941ರಲ್ಲಿ 42ರಲ್ಲಿ ನಡೆದಿರುವಂಥ ಕ್ವಿಟ್ ಇಂಡಿಯಾ, ಭಾರತ ಬಿಟ್ಟು ಚಲೆ ಜಾವ್ ಚಳವಳಿ, ಭಾರತ ಬಿಟ್ಟು ತೊಲಗಿ ಅಭಿಯಾನದಲ್ಲಿ ನೇರ ಧುಮುಕ್ತಾರೆ ಮತ್ತು ಅದರ ಒಂದು ಯಶಸ್ವಿ ಹೋರಾಟಕ್ಕೆ ತನ್ನಿಂದ ಆದಂತಹ ಪೂರ್ಣ ಸಮರ್ಪಣೆಯನ್ನು ಸರ್ದಾರ್ ಪಟೇಲ್ರು ಮಾಡ್ತಾರೆ. ಯಾಕೆಂತ ಕೇಳಿದ್ರೆ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಂಥದ್ದು ಮಹತ್ವದ ವಿಚಾರ ಅಂತಲ್ಲ ಅಂತ. ಅಲ್ಲಿ ಮಹತ್ವದ ವಿಚಾರ ಯಾವುದು ಅಂತ ಕೇಳಿದ್ರೆ ಕೊನೆಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಭಾರತ ತನ್ನ ಸ್ವಾಭಿಮಾನವನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಯಾಕೆಂತ ಕೇಳಿದ್ರೆ ಅಲ್ಲಿ ಮೌಂಟ್ ಬ್ಯಾಟನ್ಗೂ ಚರ್ಚಿಲ್ಗೂ ಚರ್ಚೆಯಾದಾಗ ಚರ್ಚಿಲ್ ಕೆಲವೊಂದು ವಿಚಾರಗಳನ್ನು ಮೌಂಟ್ ಬ್ಯಾಟನ್ ತಲೆಯಲ್ಲಿ ತುರುಕಿರ್ತಾನೆ. ಏನು ಅಂತ ಕೇಳಿದ್ರೆ ಮೌಂಟ್ ಬ್ಯಾಟನ್ಗೆ ಹೇಳಿರ್ತಾನೆ 3 ಭಾಗವಾಗಿ ಭಾರತವನ್ನು ವಿಭಾಗಿಸಬೇಕು, ಒಂದು ಪಾಕಿಸ್ತಾನ, ಇನ್ನೊಂದು ಭಾರತ, ಮೂರನೇದಾಗಿ ರಾಜಸ್ಥಾನ ಅಂತ. ರಾಜಸ್ಥಾನ ಅಂತ ಕೇಳಿದ್ರೆ ಈ ಯಾವ ರಾಜರುಗಳಿದ್ರಲ್ಲ ಆಳ್ವಿಕೆ ನಡೆಸ್ತಾ ಇದ್ರು ಭಾರತದಲ್ಲಿ ಅವರನ್ನು ಸೇರಿಸಿಕೊಂಡು ಹೆಚ್ಚು ಕಡಿಮೆ 365 ಸಂಸ್ಥಾನಗಳಿತ್ತು. ಆ ಸಂಸ್ಥಾನಗಳನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಆ 365 ಸಂಸ್ಥಾನಗಳನ್ನು ಸಪರೇಟ್ ಆಗಿ ಒಂದು ವಿಂಗ್ ಮಾಡುವಂಥದ್ದು, ಒಂದು ಸಂಸ್ಥಾನವಾಗಿ ರೂಪಿಸುವಂಥದ್ದು, ಅಂದರೆ 3 ದೇಶಗಳನ್ನು ಭಾರತವನ್ನು ವಿಭಿನ್ನವಾಗಿ ಕಿತ್ತು ತಿನ್ನಬೇಕು ಅಂತ ಹೇಳುವಂಥ ಒಂದು ವಿಚಾರವನ್ನು ಚರ್ಚಿಲ್ ಮೌಂಟ್ ಬ್ಯಾಟನ್ ತಲೆಗೆ ತುರುಕಿರ್ತಾನೆ. ಯಾಕೆಂತ
ಕೇಳಿದರೆ ಭಾರತದಲ್ಲಿ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್ ಒಂದು ಅದ್ಭುತವಾದಂತಹ ಜಯಭೇರಿ ಬಾರಿಸುವ ಪೂರ್ಣ ವ್ಯವಸ್ಥೆ ಭಾರತದಲ್ಲಿ ನಿರ್ಮಾಣವಾಗಿತ್ತು. ಎರಡನೇದಾಗಿ ಸುಭಾಷ್ ಬಾಬು ಹೊರಗಡೆಯಿಂದ ಹೋಗಿ ಜರ್ಮನ್ ಜಪಾನ್ ಆಗ ತಾನೇ ವಿಶ್ವಯುದ್ಧ ಸಂದರ್ಭದಲ್ಲಿದ್ದಂತಹ ಸಂದರ್ಭ ಅದು. ಆಗ ಜರ್ಮನ್ ಜಪಾನ್ಗಳ ಸಹಾಯ ಪಡೆದು ಭಾರತದ ಮೇಲೆ ದಾಳಿ ಮಾಡುವಂತಹ INA ಸೈನ್ಯವನ್ನು ಇಟ್ಟುಕೊಂಡು ಭಾರತದ ಮೇಲೆ ದಾಳಿ ಮಾಡುವಂತಹ ವ್ಯವಸ್ಥೆ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ವಿದೇಶಿಯ ಒತ್ತಡಕ್ಕೆ ಮಣಿದು ಅಮೆರಿಕ ಕೂಡ ಬ್ರಿಟನ್ ಮೇಲೆ ತಾನು ಭಾರತವನ್ನು ಬಿಟ್ಟು ಹೊರಗೆ ಬರುವಂತಹ ಒತ್ತಡವನ್ನು ಹೇರ್ತಾ ಇತ್ತು. ಹೀಗಾಗಿ ಜಗತ್ತು ಹೇರ್ತಾ ಇದ್ದಂಥ ಒತ್ತಡಕ್ಕೆ ಚರ್ಚಿಲ್ ಮಣಿಲೇಬೇಕಾಯಿತು. ಕೊನೆಗೆ ಮೌಂಟ್ ಬ್ಯಾಟನ್ಗೆ ಹೇಳ್ತಾನೆ 3 ವಿಭಾಗವಾಗಿ ವಿಂಗಡಿಸು ಅಂತ. ಹಾಗೆ ಮಾಡಬೇಕು ಅಂತಂದಾಗ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದವನು ನೇರ ಮೊದಲನೇದಾಗಿ ಪಾಕಿಸ್ತಾನವನ್ನು ಜಿನ್ನಾ ನೇತೃತ್ವದಲ್ಲಿ ಒಂದು ವಿಂಗ್ ಆಗಿ ಒಂದು ಸಪರೇಟ್ ಆಗಿ ಭಾಗವಾಗಿ ಮಾಡಲಿಕ್ಕೆ ಹೊರಟ್ರೆ, ಎರಡನೇದಾಗಿ ಭಾರತ ಉಳ್ಕೊಳ್ಳುತ್ತೆ. ಭಾರತ ಮತ್ತು ಪಾಕಿಸ್ತಾನ ಅಂದರೆ ಅದರ ಮಧ್ಯದಲ್ಲಿದ್ದಂತಹ ಕೆಲವು ಸಂಸ್ಥಾನಗಳು, ಅದನ್ನೇ ಫ್ರೂಟ್ ಬಾಸ್ಕೆಟ್ ಅಂತ ಕರೆಯೋದು. ಸರ್ದಾರ್ ಪಟೇಲ್ರು ಅವ್ರು ನೇರ ಹೇಳ್ತಾರೆ, ನನ್ನ ಫ್ರೂಟ್ ಬಾಸ್ಕೆಟ್ನಲ್ಲಿ 365 ಅಂದರೆ 365 ಹಣ್ಣುಗಳು ಇರಲೇಬೇಕು, ಒಂದು ಹಣ್ಣು ಕಡಿಮೆ ಆಯಿತು ಅಂತಂದ್ರೂ ನಾನು ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ. ಹೀಗಾಗಿ ತನ್ನ ಫ್ರೂಟ್ ಬಾಸ್ಕೆಟ್ ತುಂಬಲೇಬೇಕು ಅಂತ ಯಾವ ರಾಜರನ್ನು ತಾನು ಸಂಪರ್ಕಕ್ಕೆ ತಗೊಳ್ತಾ ಇದ್ರೋ ಆ ರಾಜರನ್ನು ನೇರ ಭಾರತಕ್ಕೆ ಸೇರುವಂಥ ಸಂಪೂರ್ಣ ವ್ಯವಸ್ಥೆ ಸಿದ್ಧವಾಗಿರ್ತಿತ್ತು. ಆದರೆ ಇಲ್ಲಿ ಅವರ ಕೈಗೆ ಬರದೇ ಇದ್ದಂಥದ್ದು ಪ್ರಮುಖವಾಗಿ 3 ಸಾಮ್ರಾಜ್ಯಗಳು. ಒಂದು ಕಾಶ್ಮೀರ, ರಾಜ ಹರಿಸಿಂಗ್ನ ನೇತೃತ್ವದಲ್ಲಿ ಇದ್ದಂತಹ ಒಂದು ಕಾಶ್ಮೀರಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗಿತ್ತು ಮತ್ತು ರಾಜ ಹಿಂದುವಾಗಿದ್ದ. ಮತ್ತು ಇಲ್ಲಿ ಈ ಕಡೆ ಗುಜರಾತ್ನ ಭಾಗದಲ್ಲಿ ಜುನಾಗಢ್ನ ಸಮೀಪ ಅವರದ್ದು ಒಂದು ಸಂಸ್ಥಾನ ಇತ್ತು. ಆ ಸಂಸ್ಥಾನದಲ್ಲಿ ಕೂಡ ಅಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ರಾಜ ನವಾಬನಾಗಿದ್ದ. ಮತ್ತು ಹೈದರಾಬಾದ್ ನಮಗೆ ಗೊತ್ತೇ ಇದೆ. ಹೀಗಾಗಿ ಈ 3 ಭಾಗಗಳನ್ನು ಭಾರತಕ್ಕೆ ಸೇರಿಸುವಂಥ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದರೆ ಸರ್ದಾರ್ ಪಟೇಲ್ರಿಗೆ ಕಾಶ್ಮೀರದ ಬಗ್ಗೆ ವಿಶೇಷವಾದ ಇಂಟ್ರೆಸ್ಟ್ ಇರಲಿಲ್ಲ. ಅವರು ಜುನಾಗಢನ ಗುಜರಾತ್ನ ಭಾಗವನ್ನು ಮಾತ್ರ ತಾನು ಮೇಯ್ನ್ ಆಗಿ ಸೇರಿಸಬೇಕು ಅಂತ ಹೇಳುವಂಥ ನೇರ ಹೋರಾಟಕ್ಕೆ ಇಳಿದಿದ್ರು. ಆದರೆ ಅಲ್ಲಿ ಪಾಕಿಸ್ತಾನ ಒಂದಷ್ಟು ವಿಚಾರಗಳನ್ನು ಇವ್ರ ಮುಂದೆ ಇಟ್ಟಿತ್ತು. ಏನು ಅಂತ ಕೇಳಿದರೆ, ಅಲ್ಲಿ ಜನಮತ ಗಣನೆ ಆಗಬೇಕು. ಜನಮತ ಗಣನೆ ಆದ ನಂತರ ಯಾರ ಮತ ಹೆಚ್ಚು ಯಾವ ಕಡೆ ಒಲವಿರುತ್ತದೋ ಅವರನ್ನು ಸ್ವೀಕಾರ ಮಾಡಬಹುದು ಅಂತ. ಯಾಕಂದರೆ ಅವ್ರ ಥಾಟ್ನಲ್ಲಿತ್ತು ಕಾಶ್ಮೀರವನ್ನು ಮತ್ತು ಮುಂದೆ ಹೈದರಾಬಾದನ್ನು ಕೂಡ ಇದೇ ಥರ ಮಾಡ್ಬೋದು ಅಂತ. ಆದರೆ ಇವಾಗ ಸರ್ದಾರ್ ಪಟೇಲ್ ಯೋಚನೆ ಮಾಡ್ತಾರೆ, ತಾನು ಯಾವುದೇ ಕಾರಣಕ್ಕೆ ಕಾಶ್ಮೀರವನ್ನು ಬಿಟ್ಟು ಕೊಡುವಂಥ ಯೋಚನೆ ಮಾಡೋದೇ ಇಲ್ಲ. ತಾನು ನೇರ ಇನ್ನು ಕಾಶ್ಮೀರದ ಕಡೆಗೆ ಒಲವು ಹಾಕಲೇಬೇಕು ಅಂತ ಸರ್ದಾರ್ ಪಟೇಲ್ ತನ್ನ ಥಾಟಲ್ಲಿ ತಗೊಂಡು ಹೇಳ್ತಾರೆ. ಇಲ್ಲಿ ನಡೆಯುವಂಥ ಜನಮತ ಗಣನೆಯನ್ನು ಕಠೋರವಾಗಿ ವಿರೋಧಿಸಿದರು ಸರ್ದಾರ್ ಪಟೇಲರು. ಆದರೆ ಅಂದಿನ ಪ್ರಧಾನಿಯಾಗಿದ್ದ ಚಾಚಾ ನೆಹರುಗೂ ಅವರ ಅರ್ಥನೇ ಆಗಿರಲಿಲ್ಲ. ಈ ವ್ಯವಸ್ಥೆಗಳು ಕಾಶ್ಮೀರದ್ದು ಯಾವ ರೀತಿ ತೆಗೆದುಕೊಳ್ಳುವಂಥ ಯೋಚನೆ ಪಾಕಿಸ್ತಾನದಲ್ಲಿತ್ತು ಅಂತ ಹೇಳುವಂಥ ಯೋಚನೆ ಇವರು ತಲೆಗೆ ಹೋಗಿರಲಿಲ್ಲ ನೆಹರು ಅವರದ್ದು. ಆದರೆ ಪಟೇಲರು ಇದೆಲ್ಲವನ್ನು ಗಂಭೀರವಾಗಿ ತಗೊಂಡು ಮೊದಲಿಗೆ ಜುನಾಗಢನ ಜನಮತ ಗಣನೆಗೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿ ಜುನಾಗಢನ ಭಾರತಕ್ಕೆ ಸೇರಿಸಿಕೊಳ್ಳಲಾಗುತ್ತೆ. ಕೊನೆಗೆ ಮುಖ್ಯವಾಗಿ ಉಳಿದಿರುವಂಥದ್ದು ಹೈದರಾಬಾದ್ ಮತ್ತು ಕಾಶ್ಮೀರ. ತಾನು ನೇರ ಹೈದರಾಬಾದ್ಗೆ ರಾಜ ಹರಿಸಿಂಗ್ನಿಗೆ ನೇತೃತ್ವವನ್ನು ತನ್ನ ಒಳಗೆ ಸೇರಬೇಕು, ಭಾರತದೊಳಗೆ ಸೇರಬೇಕು ಅಂತ ಹೇಳುವ ವಿಚಾರವನ್ನು ಅವನಿಗೆ ತಿಳಿಸ್ತಾರೆ. ಕೊನೆಗೆ ಅದು ಸೇರಿಕೊಳ್ಳಿಕ್ಕೆ ಪೂರ್ಣ ಒಪ್ಪಿಗೆ ಆಗಿರುತ್ತೆ. ಆದರೆ ಅದೇ ಸಂದರ್ಭದಲ್ಲಿ 1948 ಹೊತ್ತಿನಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುತ್ತೆ. ಕೊನೆಗೆ ಸರ್ದಾರ್ ಪಟೇಲ್ ಹೇಳ್ತಾರೆ, ಈಗ ನಾವು ಯಾವುದಕ್ಕೂ ಯೋಚನೆ ಮಾಡುವಂಥದ್ದಲ್ಲ, ಮೊದಲು ಆಕ್ರಮಣಕ್ಕೆ ಉತ್ತರ ಕೊಡಲೇಬೇಕು, ನಮ್ಮ ಖಡ್ಗ ಹೊರಗೆ ಬರಲೇಬೇಕು, ನೇರವಾಗಿ ಆಕ್ರಮಣಕ್ಕೆ ಮುಂದಾಗಿ ಪಾಕಿಸ್ತಾನವನ್ನು ಅಲ್ಲಿಂದ ಹೊಡೆದೋಡಿಸಿ ಅಂತ ಕಡೆಯ ಸೈನಿಕ ಕೂಡ ಹೊಡೆದೋಡಿಸಬೇಕು ಅಂತ ಹೇಳುವಂಥ ನೇತೃತ್ವದಲ್ಲಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ನೇರ ಕಾಶ್ಮೀರದೊಳಗೆ ನುಗ್ಗಿ ಬಿಡ್ತಾರೆ. ಆದರೆ ಈ ನೆಹರು ಅಲ್ಲೂ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲಿಲ್ಲ. ಅವನೇನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ನೆಹರು ನೇರ ವಿಶ್ವಸಂಸ್ಥೆಗೆ ಹೋಗ್ತಾರೆ. ವಿಶ್ವಸಂಸ್ಥೆಗೆ ಹೋಗಿ ಅಲ್ಲಿ ತನ್ನ ವಿಚಾರವನ್ನು ಮಂಡಿಸಿ, ದಯವಿಟ್ಟು ನಮ್ಮನ್ನು ಬದುಕಿಸಿಕೊಡಿ ಅಂತ ವಿಶ್ವಸಂಸ್ಥೆಯ ಮುಂದೆ ಅಂಗಲಾಚ್ತಾರೆ. ಯಾವಾಗ ಇಲ್ಲಿ ತನ್ನ ಸಂಪೂರ್ಣ ಕಾಶ್ಮೀರವನ್ನು ತನ್ನ ತೆಗೆಗೆ ತೆಗೆದುಕೊಳ್ಳುವುದಲ್ಲದೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಒಳಗೆ ನುಗ್ಗುವಂತಹ ಸಾಮರ್ಥ್ಯ ಭಾರತದಲ್ಲಿದ್ದರೂ ಕೂಡ ಇವರು ಅವ್ರ ಹತ್ರ ಹೋಗಿ ತಮ್ಮನ್ನು ರಕ್ಷಣೆ ಮಾಡಿ ಅಂತ ಕೇಳ್ತಾರೆ. ವಿಶ್ವಸಂಸ್ಥೆ ಅಲ್ಲಿಂದ ಆದೇಶ ಕೊಡುತ್ತೆ, ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಆ ಜಾಗವನ್ನು ಬಿಟ್ಟು ಕದಲಿ, ಹಿಂದೆ ಹೇಗಿತ್ತು ಹಾಗೆ ಮುಂದೆ ನಾನು ಯೋಚನೆ ಮಾಡ್ತೀನಿ ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಕಠೋರವಾಗಿ ತನ್ನ ಒಳಗೆ ತೆಗೆದುಕೊಳ್ತಾರೆ ಪಟೇಲರು. ಭಾರತೀಯರು ಹಿಂದೆ ಬಂದಿದ್ದರು, ಪಾಕಿಸ್ತಾನಿಗಳು ಹಿಂದೆ ಹೋಗಿರಲಿಲ್ಲ. ಆ ಪಾಕಿಸ್ತಾನಿಗಳು ಯಾವಾಗ ತನ್ನ ಸೈನ್ಯವನ್ನು ತಗೊಂಡು ಹಿಂದೆ ಹೋಗ್ತಾರಲ್ಲ, ಆವಾಗ ಮಾತ್ರ ನಾನು ಇದರ ಜನಮತ ಗಣನೆಗೆ ಅವಕಾಶ ಕೊಡ್ತೇನೆ, ಇಲ್ಲ ಇದ್ರೆ ಖಂಡಿತವಾಗಿ ತಾನು ಜನಮತ ಗಣನೆಗೆ ಅವಕಾಶ ಕೊಡುವುದಿಲ್ಲ ಅಂತ ನೇರ ಹೇಳುತ್ತಾರೆ. ತನ್ನ ಸೈನ್ಯವನ್ನು ತೆಗೆದುಕೊಂಡು ಹಾಗಾಗಿ ಕಾಶ್ಮೀರವನ್ನು ಉಳಿಸಿಕೊಂಡವರು ತನ್ನ ಸೈನ್ಯ ತಗೊಂಡು ಹೈದರಾಬಾದ್ನ ಮೇಲೆ ದಾಳಿ ಮಾಡಿ, ಹೈದರಾಬಾದನ್ನ ಇಡೀ ಜಗತ್ತು ಯೋಚನೆ ಮಾಡಿತ್ತು ಎಂಥ ಯುದ್ಧ ಆಗ್ಬೋದು ಅಂತ. ಯಾಕೆಂದರೆ ಹೈದರಾಬಾದ್ನಲ್ಲಿದ್ದಂಥ ಸೈನಿಕರ ಸಂಖ್ಯೆ ಆಗಲಿ, ಅವ್ರಿಗೆ ಪಾಕಿಸ್ತಾನದಿಂದ ಬಂದಂತಹ ಶಸ್ತ್ರಾಸ್ತ್ರಗಳಾಗಲಿ, ತಂದು ಬಾರ್ಡರ್ಗಳಿಂದ
ಕರ್ನಾಟಕದಿಂದ ಬಂದಂಥ ಕರ್ನಾಟಕದ ಸಮೀಪದಲ್ಲೇ ಇದೆ. ಅಲ್ಲಿಗೆ ಇರುವಂತಹ ವ್ಯವಸ್ಥೆಗಳ ಬಗ್ಗೆ ನಮಗೆ ಅರಿವಾಗ್ತಾ ಇರಲಿಲ್ಲ. ಇವತ್ತು ನಾವು ಪಾಸ್ಪೋರ್ಟ್ ತಗೊಂಡು ವೀಸಾ ತಗೊಂಡು ಹೈದರಾಬಾದಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ಅವರು ತನ್ನ ಸೈನ್ಯವನ್ನು ನೇರ ಹೈದರಾಬಾದ್ನೊಳಗೆ ನುಗ್ಗಿಸ್ತಾರೆ. ಹೈದರಾಬಾದ್ ಸಂಸ್ಥಾನವನ್ನು ಭಾರತಕ್ಕೆ ಸೇರಿಸ್ತಾರೆ. ಯುನಿಟಿ, ಒಂದು ಅದ್ಭುತವಾದಂತಹ ಯುನಿಟಿ ಭಾರತದ್ದಾಗಬೇಕು ಅಂತ ಹೇಳಿ ಯೋಚನೆ ಮಾಡಿದ ಸರ್ದಾರ್ ಪಟೇಲ್ರು ಒಂದು ಅದ್ಭುತ ಭಾರತವನ್ನು, ಸದೃಢ ಭಾರತವನ್ನು ಕಟ್ಟಿ ನಿಲ್ಲಿಸ್ತಾರೆ. ಯೋಚನೆ ಮಾಡಬೇಕು, ತಾನು ಕಟ್ಟಿ ನಿಲ್ಲಿಸುವಂತಹ ಇಂತಹ ಸಾಮರ್ಥ್ಯವುಳ್ಳವರು ಈ ದೇಶದ ಪ್ರಧಾನಿಯಾಗಬೇಕಾಗಿತ್ತು. ಆದರೆ ಸ್ವತಃ ಮಹಾತ್ಮರೇ 15 ಓಟ್ಗಳಲ್ಲಿ ನೆಹರುಗೆ ಒಂದೇ ಒಂದು ಓಟ್ ಬರಲಿಲ್ಲ ಅಂತ ತೋರಿಸಿದಾಗಲೂ ಕೂಡ ನೆಹರುಗೆ ತಾನು ಪ್ರಾಮಿಸ್ ಮಾಡಿದ್ರಲ್ಲ, ಜವಾಹರ್ಲಾಲ್ ನೆಹರು ತಂದೆಗೆ ಪ್ರಾಮಿಸ್ ಮಾಡಿದ್ರಲ್ಲ, ನಿನ್ನ ಮಗನನ್ನೇ ಅಧಿಕಾರಕ್ಕೆ ತಗೊಂಡು ಬಂದು ಕೂತ್ಕೊಳಿಸ್ತೇನೆ ಅಂತ. ಅದೇ ಕಾರಣಕ್ಕಾಗಿ ನೆಹರು ಕೊಡಬೇಕಾಯಿತು. ಖಾಲಿ ಪೇಪರ್ ಮೇಲೆ ರಾಜಾಜಿ ಹಿಂಗೆ ಸೈನ್ ಮಾಡಿಕೊಟ್ಟಿದ್ರು, ಅದೇ ತರಹ ಸ್ವತಃ ಸರ್ದಾರ್ ಪಟೇಲರು ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಕೊಡ್ತಾರ್ರಿ, ನನಗೆ ಬೇಡ, ನನಗೆ ಅಧಿಕಾರ ಬೇಡ ಅಂತ. ತಾನು ಯಾವುದು ಗೃಹ ಸಚಿವ ಸ್ಥಾನ ಸಿಕ್ಕಿದೆಯೋ ಅದರೊಳಗೆ ತಾನು ಹೆಮ್ಮೆಯಿಂದ ಹೇಳ್ತಾರೆ. ಬಾಂಬೆನಲ್ಲಿ 1,00,000 ಜನರ ಮುಂದೆ ನಿಂತ್ಕೊಂಡು ಭಾಷಣ ಮಾಡಿದಾಗ ಹೇಳ್ತಾರೆ, ಶಸ್ತ್ರಗಳನ್ನು ಹಿಡಿದು ಕೂಡ ಈ ಭಾರತವನ್ನು ವಿಭಾಗಿಸ್ಲಿಕ್ಕೆ ನಾನು ಅವಕಾಶ ಕೊಡುವುದಿಲ್ಲ, ನಮ್ಮ ಶಸ್ತ್ರಗಳನ್ನು ಹೊರಗಡೆ ತೆಗಿತೇವೆ ಅಂತ ಹೇಳು ಅಂತ ಕದರಿರುವಂತಹ ಒಬ್ಬನೇ ಒಬ್ಬ ಜಾಗತಿಕ ವೀರ ಅಂತ ಹೇಳಿದ್ರೆ, ಜಾಗತಿಕ ಮಹತ್ವದ ವ್ಯಕ್ತಿ ಅಂತ. ಅಂದ್ರೆ ಖಾಲಿ ತಾನು ದೇಹದಾರ್ಢ್ಯ ಮಾತ್ರ ಅಂತಲ್ಲ, ಬೌದ್ಧಿಕ ಶಕ್ತಿ ಇತ್ತಲ್ಲ, ಅದೊಂದು ಅದನ್ಯವಾಗಿತ್ತು ಅಂತ. ಮೌಂಟ್ ಬ್ಯಾಟನ್ ಜೊತೆ ತುಂಬ ಚೆನ್ನಾಗಿದ್ದವರು. ಮೌಂಟ್ ಬ್ಯಾಟನ್ ಜೊತೆ ತಾನು ಕೊನೆಯ ಹಂತವನ್ನು ಮುಗಿಸಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅಂತ ಹೇಳಿದಾಗಲೂ ತೀಕ್ಷ್ಣಮತಿಯಿಂದ ಯೋಚನೆ ಮಾಡಿ ಮೌಂಟ್ ಬ್ಯಾಟನ್ ಕೊಟ್ಟಂತಹ ಪತ್ರಕ್ಕೆ ಸಹಿ ಹಾಕಿ ಕೊಟ್ಟಂಥವರು ಸರ್ದಾರ್ ಪಟೇಲ್ರು. ಅಂದರೆ ಯಾವುದು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳುವಂಥ ಸ್ಪಷ್ಟ ಚಿತ್ರಣ ಸರ್ದಾರ್ ಪಟೇಲ್ರಿಗಿತ್ತು. ಅಂತಹ ವ್ಯಕ್ತಿತ್ವ, ಅಂತಹ ವ್ಯಕ್ತಿ ದೇಶಕ್ಕೆ ಪ್ರಧಾನಿಯಾಗಿ ಸಿಗಬೇಕಾಗಿತ್ತು. ಭಾರತ ಇವತ್ತೆಲ್ಲೋ ಇರುವಂತಹ ಕನಸು ಕಾಣಬಹುದಾಗಿತ್ತು. ನಾವು ಒಂದು ತಲೆಮಾರನ್ನೇ ಹಾಳು ಮಾಡುವಂಥ, ಒಂದು ಇಡೀ ಜನಾಂಗವನ್ನೇ ಹಾಳು ಮಾಡುವಂಥ ಒಬ್ಬ ಪ್ರಧಾನಿ ಭಾರತಕ್ಕೆ ಸಿಗಬೇಕಾದಂಥ ದೌರ್ಭಾಗ್ಯ ಇತ್ತು. ಯಾಕಂತ ಕೇಳಿದ್ರೆ ಅಂತಹ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ರಿಗೆ ಸಿಕ್ಕಿದ್ದಿದ್ರೆ ಈ ಭಾರತ ಎಲ್ಲೋ ಇರ್ತಿತ್ತು. ಭಾರತ ಪ್ರಬುದ್ಧವಾಗಿ ಜಗತ್ತನ್ನು ಆಳುವಂತಹ ಭಾರತ, ಸರ್ವಶ್ರೇಷ್ಠ ಭಾರತವಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ನಾವು ಆ ಜವಾಹರ್ಲಾಲ್ ನೆಹರುವಿನ ಕಾರಣದಿಂದ ಭಾರತವನ್ನು ಕಳ್ಕೊಂಡೆವು. ಏನೇ ಆಗಲಿ, ಕೊನೆಗೆ ಭಾರತ ಇವತ್ತು ಸದೃಢವಾಗಿ ಪಟೇಲರ ಒಂದು ಬೃಹತ್ ಪ್ರತಿಮೆ ಗುಜರಾತ್ನಲ್ಲಿ, ಇಡೀ ಜಗತ್ತಿನಲ್ಲಿ ಎದ್ದು ಕಾಣುವಂತಹ ಒಂದು ಪ್ರತಿಮೆಯಾಗಿ ಈಗಿನ ಪ್ರಧಾನಿಯವರು ಜಗತ್ತಿಗೆ ಅದನ್ನು ಕೊಟ್ಟಿದ್ದಾರೆ. ಮತ್ತು ಅಂತಹ ಒಂದು ವ್ಯಕ್ತಿತ್ವ ಇಡೀ ಜಗತ್ತಿನಲ್ಲಿ ಮತ್ತೆ ಹುಟ್ಟುಕೊಳ್ಬೇಕು, ಮತ್ತೆ ಭಾರತ ಜಗದ್ವಂದ್ಯವಾಗಬೇಕು, ಮತ್ತೆ ಭಾರತ ವಿಶ್ವಗುರು ಆಗಬೇಕು ಅಂತ ಹೇಳ್ತಾ ಭಾರತಕ್ಕೆ ಕೈ ಮುಗಿದು ನನ್ನ ಯಾವುದೇ ತಪ್ಪುಗಳಿದ್ರೂ ಅದನ್ನು ತಾಯಿ ಭಾರತೀಯ ತಾನು ಮಾತಾಡಿದಂಥ ಯಾವುದೇ ಚಿತ್ರಣಗಳಲ್ಲಿ, ಯಾವುದೇ ವ್ಯವಸ್ಥೆಗಳಲ್ಲಿ ಏನೇ ಸ್ವಲ್ಪ ಗೊಂದಲಗಳು ಬಂತು ಅಂತಂದರೂ ಅದನ್ನು ತಾಯಿ ಭಾರತೀಯ ಪಾದಕಮಲಗಳಿಗೆ ಸಮರ್ಪಣೆ ಮಾಡುತ್ತಾ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.